2015ರಲ್ಲಿ ಯಶ್ ಅವರು ಸೈಮಾ ಅವಾರ್ಡ್ಸಲ್ಲಿ ಒಂದು ಮಾತನ್ನ ಹೇಳಿದರು, ಕನ್ನಡ ಸಿನಿಮಾ ಇಂಡಸ್ಟ್ರಿ ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ ಅಂತ ಒಂದು ಮಾತನ್ನ ಕೊಟ್ಟಿದ್ದರು. ಅಫ್ಕೋರ್ಸ್ ಇವಾಗ ನೆಕ್ಸ್ಟ್ ಲೆವೆಲ್ಗೆ ಹೋಗಿದೆ. ಯಾಕೆ ಅಂತಂದರೆ KGF ಸಿನಿಮಾದಿಂದ. ಸೊ ಇವಾಗ KGF ಸಿನಿಮಾಗೋಸ್ಕರ ಅವರು ಪಟ್ಟಂಥ ಕಷ್ಟ ಒಂದು 3 ವರ್ಷ ಒಂದು ಸಿನಿಮಾನ ಮಾಡೋದಕ್ಕೋಸ್ಕರ ಟೈಮ್ನ ತೊಗೊಂಡ್ರು. ಒಟ್ಟಿನಲ್ಲಿ ಸಿನಿಮಾ ಲೇಟ್ ಆಗೋದ್ರು ಕೂಡ ಒಟ್ಟಿನಲ್ಲಿ ಆ ಒಂದು ಸಿನಿಮಾ ನಮ್ಮ ಕನ್ನಡ ಇಂಡಸ್ಟ್ರಿನ ನೆಕ್ಸ್ಟ್ ಲೆವೆಲ್ಗೆ ತಗೊಂಡೋಯ್ತು ಅಂತಲೇ ಹೇಳ್ಬೋದು. ಇವಾಗ ಆ ಒಂದು ಸಿನಿಮಾಯಿಂದ ಇವರು ಒಂದು ಬೆಸ್ಟ್ ಆ್ಯಕ್ಟರ್ ಆಗಿ ನಾಮಿನಿಗೆ ಸೆಲೆಕ್ಟ್ ಆಗಿದ್ದಾರೆ. ಸೊ ಇವಾಗ ನೀವು 2019ರಲ್ಲಿ ಸೈಮಾ ಅವಾರ್ಡ್ಸ್ ಯಶ್ ಅವ್ರು ಗೆಲ್ಲಬೇಕು ಅಂತಂದರೆ ನೀವು ವೋಟ್ ಮಾಡಬೇಕು. ಸೊ ವೋಟ್ ಮಾಡೋದು ಹೇಗೆ, ಲಿಂಕ್ ಎಲ್ಲಿದೆ ಎಲ್ಲನೂ ಪ್ರತಿಯೊಂದು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನನ್ನ ಇಂಟ್ರೊಡಕ್ಷನ್. ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕೇಶ್ ಯಶ್ ಯೂಟ್ಯೂಬ್ ಚಾನಲ್. ನೀವೇನಾದ್ರು ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ವಿಡಿಯೋ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಪ್ಪ. ವಿಡಿಯೋ ಇಷ್ಟ ದಯವಿಟ್ಟು ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಬನ್ನಿ ಶುರು ಮಾಡೋಣ. ಯಶ್ ಅವರು ನಿಮಗೆ ಗೊತ್ತಿರೋ KGF ಸಿನಿಮಾ ಬಂದಮೇಲೆ ಅವರ ಒಂದು ಲೆವೆಲ್ ಚೇಂಜ್ ಆಗಿದೆ ಅಂತ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ. ಯಾಕೆ ಅಂತಂದರೆ ಅವರು ಆ ಒಂದು ಸಿನಿಮಾಗೋಸ್ಕರ ಅವರು ಡೆಡಿಕೇಟ್ ಮಾಡಿದಂಥ ರೀತಿ ನನಗೆ ತುಂಬ ಇಷ್ಟ ಆಯಿತು. ಎಷ್ಟೇ ವರ್ಷಗಳಾದರೂ ಅಭಿಮಾನಿಗಳೆಲ್ಲ ತುಂಬ ಜನ ವೆಯ್ಟ್ ಮಾಡ್ತಾಯಿದ್ರು, ಅವರ ಒಂದು ಸಿನಿಮಾ ಯಾವಾಗ ಬರುತ್ತೆ, ಸಂತೋಷ್ ಸ್ಟ್ರೈಟ್ ಫಾರ್ವರ್ಡ್ ಆದಮೇಲೆ ಅಂತ ತುಂಬ ಜನ ವೆಯ್ಟ್ ಮಾಡ್ತಾಯಿದ್ರು. ಬಟ್ ಅವರು ಎಲ್ಲೂ ಅದನ್ನ ಬಿಟ್ಕೊಡ್ಲಿಲ್ಲ. ಅವರು ಡೆಡಿಕೇಶನ್ ಕೊಡ್ತಾನೆ ಇದ್ದರು. ಒಂದು 2-3 ವರ್ಷ ಆದರೂ ಆ ಒಂದು ಸಿನಿಮಾ ಬಂದಿರಲಿಲ್ಲ KGF ಸಿನಿಮಾ. ಬಟ್ ಬಂದಾದಮೇಲೆ ಯಾವ ರೀತಿ ಇಂಪ್ಯಾಕ್ಟ್ ಮಾಡ್ತು ಅಂತ ನಿಮ್ಗೆಲ್ರಿಗೂ ಗೊತ್ತಿರೋದೆ. ಎಲ್ಲರೂ ಮಾತಾಡ್ತಾರೆ. ಇವಾಗ ಹಿಂದಿಲಂತೂ ಕೇಳಲೇಬೇಡಿ, ಹಿಂದಿಲೂ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು, ಎಲ್ಲ ಭಾಷೆಯಲ್ಲೂ ಸಪೋರ್ಟ್ ಮಾಡಿದ್ರು. ಇವಾಗ ಎಲ್ಲರೂ ನ್ಯಾಷನಲ್ ಸ್ಟಾರ್ ಅಂತಲೇ ಕರೀತಾರೆ ಯಶ್ ಅವ್ರನ್ನ. ಸೊ ಇವಾಗ ಇವರು ಸೈಮಾ ಅವಾರ್ಡ್ಸಲ್ಲಿ ನಾಮಿನೇಷನ್ಗೆ ಇವರು ಸೆಲೆಕ್ಟ್ ಆಗಿದ್ದಾರೆ ಬೆಸ್ಟ್ ಆ್ಯಕ್ಟರ್ಗೆ. ಸೊ ನೀವು ಯಶ್ ಅವ್ರಿಗೆ ವೋಟ್ ಮಾಡೋ ಮುಖಾಂತರ ಅವ್ರನ್ನ ಗೆಲ್ಲಿಸ್ಬೋದು ಈ ಸಲ 2019 ಸೈಮಾ ಅವಾರ್ಡ್ಸಲ್ಲಿ. ಅಫ್ಕೋರ್ಸ್ ಅವರು ಗೆಲ್ಲಿಸೋದಕ್ಕಿಂತ ಅವ್ರು ಗೆದ್ದಾಗ ಅವರು ಮಾತಾಡ್ತಾರಲ್ಲ, ಅದು ನನಗೆ ತುಂಬ ಇಷ್ಟ. ಈ ವರ್ಷ ಏನು ಮಾತಾಡ್ತಾರೆ ಅಂತ ನಾನು ನೋಡಬೇಕು. ಅದಕ್ಕಾದರೂ ಗೆಲ್ಲಿಸ್ರಪ್ಪ. ಅಫ್ಕೋರ್ಸ್ ಅವರು ಅದಕ್ಕಾದರೂ ಗೆಲ್ಲಿಸಿ ಅನ್ನೋದಕ್ಕಿಂತ ಅವರು ಮಾಡಿದಂಥ ಆ್ಯಕ್ಟಿಂಗ್ ಆದರೂ ನೀವು ಗೆಲ್ಲಿಸಲೇಬೇಕು. ಅವರು ಕನ್ನಡ ಸಿನಿಮಾ ಇಂಡಸ್ಟ್ರಿನ ನೆಕ್ಸ್ಟ್ ಲೆವೆಲ್ಗೆ ತಗೊಂಡೋಗಿದ್ದಾರೆ. ಅಫ್ಕೋರ್ಸ್ ನೀವು ಅವ್ರನ್ನೇ ಗೆಲ್ಲಿಸ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಪಕ್ಕ ಅವರೇ ಗೆಲ್ತಾರೆ. ಸೊ ವೋಟ್ ಮಾಡೋದು ಹೇಗೆ ಅಂತಂದರೆ, ನಾನು ಸದ್ಯಕ್ಕೆ ಲಿಂಕ್ ಹಾಕ್ಬೋದಿತ್ತು ಡಿಸ್ಕ್ರಿಪ್ಷನಲ್ಲಿ. ಬಟ್ ಯೂಟ್ಯೂಬ್ ಇವಾಗ ತುಂಬ ಸ್ಟ್ರಿಕ್ಟ್ ಆಗಿದೆ ಕಣ್ರಪ್ಪ. ನಾವು ಬೇರೆ ಲಿಂಕ್ಸ್ನೆಲ್ಲ ನಾವು ಹಾಕೋಗಿಲ್ಲ. ಆ ಒಂದು ಕಾರಣಕ್ಕೆ ನಿಮಗೆ ಲಿಂಕ್ ಬೇಕು ಅಂತಂದರೆ ಯಾವ ಲಿಂಕ್ ಮುಖಾಂತರ ನೀವು ವೋಟ್ ಮಾಡೋದಕ್ಕೆ ಸಾಧ್ಯ. ಸೊ ಲಿಂಕ್ ಬೇಕು ಅಂತಂದರೆ ನಾನು ಇನ್ಸ್ಟಾಗ್ರಾಮಲ್ಲಿ ನಿಮಗೆ ಮೆಸೇಜ್ ಮಾಡ್ತೀನಿ. ಐ ಥಿಂಕ್ ನೀವು ನನಗೆ ಒಂದು ಮೆಸೇಜ್ನ ಮಾಡಿ ಸೈಮಾ ಅವಾರ್ಡ್ಸ್ ಲಿಂಕ್ ಕಳಿಸಿಬ್ರು ಅಂತ. ನನ್ನ ಇನ್ಸ್ಟಾಗ್ರಾಮ್ ಲಿಂಕು ಡಿಸ್ಕ್ರಿಪ್ಷನಲ್ಲಿದೆ. ಅಥವಾ ನೀವು ಇನ್ಸ್ಟಾಗ್ರಾಮಲ್ಲಿ ಲಕ್ಕೇಶ್ ಯಶ್ ಅಂತ ಸರ್ಚ್ ಮಾಡಿದ್ರೆ ಇನ್ಸ್ಟಾಗ್ರಾಮ್ ಅಕೌಂಟ್ ಸಿಗುತ್ತೆ. ಮೆಸೇಜ್ ಮಾಡಿ, ಆವಾಗ ನಾನು ನಿಮಗೆ ಆ ಒಂದು ಮೆಸೇಜ್ ಮುಖಾಂತರ ನಿಮಗೆ ಲಿಂಕ್ನ ಕಳಿಸ್ತೀನಿ. ಇಲ್ಲಿ ಹಾಕ್ಬೋದಿತ್ತು, ಬಟ್ ಇವಾಗ ನಾನು ಯಾವಾಗಲೂ ಹೇಳಿದಾಗ ಯೂಟ್ಯೂಬಲ್ಲಿ ತುಂಬ ಸ್ಟ್ರಿಕ್ಟು, ಬೇರೆ ಲಿಂಕ್ಸ್ನಲ್ಲಿ ಹಾಕೋಗಿಲ್ಲ. ಸೊ ಚಾನಲ್ ಮೇಂಟೈನ್ ಆಗಬೇಕಲ್ವಾ, ನಾನು ಅದಕ್ಕೋಸ್ಕರ ಅಲ್ಲಿ ಲಿಂಕ್ನ ನಿಮಗೆ ಸೆಂಡ್ ಮಾಡ್ತೀನಿ. ಸೊ ಮೆಸೇಜ್ ಮಾಡಿ, ಕಾಯ್ತಾ ಇರ್ತೀನಿ. ಬೇಗ ವೋಟ್ ಮಾಡಿ ಯಶ್ ಅವ್ರಿಗೂ ಕೂಡ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಈ ಒಂದು ವಿಡಿಯೋನ ಲೈಕ್ ಮಾಡಿ, ಜೊತೆಗೆ ಯಶ್ ಫ್ಯಾನ್ಸ್ಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಬಾಯ್. ಜೈ ಹಿಂದ್, ಒಂದೇ ಮಾತರಂ.